ದಲ್ಲಿ ಅಲ್ಪವಾಗಿರುವಂಥ ಸಂಗತಿಗಳಲ್ಲಿಯೇ ಮನಸ್ಸೋತವನಾಗಿ ನಿಜವಾದಂಥ ಆಶೀರ್ವಾದವನ್ನು ಆತನ ಏನು ಮಾಡಿದ, ಕಳೆದುಕೊಂಡ. ದೇವರ ಆತ್ಮ ಅದು ಎಷ್ಟು ಕೊಟ್ಟರು ಕೂಡ ಬರುತ್ತ್ರಿ? ಬರಲ್ಲ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ, ತನ್ನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ಶಾದ್ರಕ್ ಮೇಷಕ್ ಅಬೇದ್ನೆಗೋರ ಬದಲಾಗಿ ಬೇರೆ ಯಾರಾದರೂ ಆ ಬೆಂಕಿಯ ಕೊಂಡದಲ್ಲಿ ಬಿದ್ದಿದ್ರೆ ಅಲ್ಲ ನೋಡ್ತಾ ಇದೆ, ಹಾಕೋದಕ್ಕೆ ಹೋಗಿರ್ತಕ್ಕಂಥ ರಾವುತರು ದಾಂಡಿಗರು ಯಾರಿದ್ರು ಅವರನ್ನೇ ಏನ್ ಮಾಡ್ತಂತ ಹೇಳ್ತಾ ಇದೆ ವಾಕ್ಯ, ಆ ಬೆಂಕಿ ಸುಟ್ಟು ಬಿಡುತ್ತೆ ಎಂಬುದಾಗಿ. ಆದರೆ ಶಾದ್ರಕ್ ಮೇಷಕ್ ಅಬೇದ್ನೆಗೋರನ್ನು ಸುಡಲಿಲ್ಲ. ಅವರ ಒಂದು ನಂಬಿಕೆ, ಅವರ ಒಂದು ವಿಶ್ವಾಸ, ಅವರ ಒಂದು ನಾವು ನೋಡ್ತಾ ಇದ್ದೇವೆ ಭಕ್ತಿಯ ಒಂದು ಜೀವಿತ, ದೇವರು ನಮ್ಮನ್ನು ರಕ್ಷಿಸ್ತಾನೆ. ಒಂದು ವೇಳೆ ಕಾಪಾಡಿ ಇದ್ರೂ ಕೂಡ ನಾವು ಸತ್ರು ಕೂಡ ಪರವಾಗಿಲ್ಲ, ನಾವು ದೇವರಿಗಾಗಿ ಸಾಹಿತಿ ಹೊರತಾಗಿ ನೀನು ಮಾಡಿರುವಂಥದ್ದನ್ನು ಮಾತ್ರ ನಾವು ಎಂದಿಗೂ ಕೂಡ ಏನು ಮಾಡೋದಿಲ್ಲ, ದೇವರ ಸ್ಥಾನದಲ್ಲಿ ನಾವು ಕೂಡಿಸೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರು ತಾನೇ ಅವರ ಮಧ್ಯದಲ್ಲಿ ಇಳಿದು ಬಂದು ಅವರನ್ನ ರಕ್ಷಣೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಸತ್ಯವಾದ ಹೇಳ್ತಾ ಇದೆ, ಇವತ್ತಿನ ದಿವಸ ದೇವರ ಆತ್ಮವನ್ನು ಕಳೆದುಕೊಳ್ಳಬೇಡ. ಯಾಕಂದ್ರೆ ಅದು ಶ್ರೇಷ್ಠವಾಗಿರುವಂಥದ್ದು ದೇವರು ನಿನಗೆ ಒದಗಿಸಿಕೊಟ್ಟಿದ್ದಾನೆ. ಒಬ್ಬ ಸಹಾಯಕನನ್ನು ದೇವರು ನಿಮಗಾಗಿ ಕೊಡ್ತೀನಿ ಎಂಬುದಾಗಿ ಭಾಷೆ ಕೊಟ್ಟ ಪರಿಶುದ್ಧಾತ್ಮ ದೇವರನ್ನು ಆತನು ನಮ್ಮ ಸಂಗಡ ಸದಾಕಾಲ ಇರುವುದಕ್ಕಾಗಿ ಒದಗಿಸಿಕೊಟ್ಟಿದ್ದಾನೆ ಪ್ರಿಯರೇ. ಎರಡನೇದಾಗಿ ದುರಾತ್ಮ ಶಕ್ತಿ ಬರಲಿಕ್ಕಿದೆ. ಆ ದುರಾತ್ಮ ಶಕ್ತಿ ಬಂದಾಗ ನಮ್ಮ ಜೀವಿತದ ಗಮ್ಯ ಏನಾಗಿದೆಯೋ ಆ ಗಮ್ಯದಿಂದ ಬೇರೊಂದು ಸ್ಥಳದ ಡೈರೆಕ್ಷನ್ ಬೇರೆ ಕಡೆಗೆ ಮಾಡಿಸಿ. ನಾವು ಪರಲೋಕದವರಲ್ವಾ? ಪರಲೋಕ ಅಲ್ಲ, ಪಾತಾಳದ ಕಡೆಗೆ ನಡೆಸುತ್ತೆ. ಅಲ್ಲಲ್ಲಿಯ ಪ್ರೈಸ್. ನಮ್ಮ ಹೃದಯವನ್ನು ಕಠಿಣವಾಗಿರಿಸುತ್ತೆ, ನಮ್ಮನ್ನು ಪಾಪದ ಕಡೆಗೆ ಸೆಳೆಯುವಂತೆ ಮಾಡುತ್ತೆ, ಮೋಸ ಹೋಗುವಂತೆ ಮಾಡುತ್ತೆ. ಮೋಸ ಹೋಗೋರಿಗೆ ಮೋಸ ಹೋದವರಿಗೆ ಗೊತ್ತಾಗಲ್ಲ. ಅಲ್ಲ ಯಾವಾಗ ಗೊತ್ತಾಗುತ್ತೆ ಹೇಳ್ರಿ? ಪ್ರೈಸ್ ಅನ್ಕೊಂಡಿರ್ತಾರೆ, ನೆನೆಸಿರ್ತೀನಿ ಅಂತೇಳಿ ಬಾ ಪರಲೋಕ ದೇವರನ್ನ ಕಾಣ್ತಾ ಇರ್ತೀವಿ, ಸಿಂಹಾಸನ ಇರುತ್ತೆ, ಎಲ್ಲ ಒಳ್ಳೇದಿರುತ್ತೆ, ಎಲ್ಲ ಪರಿಶುದ್ಧರಿರ್ತಾರೆ, ಅದನ್ನು ಆರಾಧಿಸ್ತಾ ಸ್ತುತಿಸುತ್ತಾ ಜೀವಿಸ್ತಾ ಅಲ್ಲಿ ವೃಕ್ಷಗಳಿರ್ತವೆ, 12 ಫಲಗಳನ್ನು ಅವು ಕೊಡ್ತಾ ಇರ್ತವೆ, 12 ತಿಂಗಳಿಗೆ 12 ಫಲಗಳಿರ್ತವೆ ಅಂತೇಳಿ ನೆನೆಸಿ ಸಡನ್ನಾಗಿ ಕಾಲು ಎಲ್ಲಿಡ್ತಾರಂತೆ? ನರಕದಲ್ಲಿ ಇರ್ತಾರೆ. ಯಾಕೆ ಹೇಳ್ರಿ? ಸೈತಾನ ಅವ್ರನ್ನ ಮೋಸ ಮಾಡಿಬಿಟ್ಟಿದೆ. ಅವರ ಮಾರ್ಗ ಏನಾಗಿತ್ತು? ಹೇಳಿಕೊಳ್ಳೋದಕ್ಕೆ ದೇವರ ಮಕ್ಕಳು, ಆದರೆ ಏನಾಗಿದ್ದಾರೆ? ಬುದ್ಧಿ ಇಲ್ಲದ ಕನ್ನಿಕೆ ರೂಪದಲ್ಲಿ ಸಿದ್ಧವಾಗದಂಥ ಜೀವಿತವನ್ನ ಜೀವಿಸ್ತಾ ಇದ್ದಾರೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ತಲಾಂತುಗಳನ್ನ ಸಂಪಾದನೆ ಮಾಡಿಕೊಳ್ಳದೆ ದೇವರ ಮೇಲೆಯೇ, ದೇವರ ಒಂದು ತೀರ್ಪಿನ ಮೇಲೆಯೇ ಏನ್ ಮಾಡ್ತಾ ಇದ್ದಾರೆ? ನೀನಿಷ್ಟು ಕಠಿಣವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತೇಳಿ ದೇವರ ಮೇಲೆ ಏನ್ ಮಾಡ್ತಾ ಇದ್ದಾರೆ? ನಿಂದೆಗಳನ್ನ ಹಾಕ್ತಾ ಇದ್ದಾರೆ. ನೀನು ಬಿತ್ತದೇ ಇರುವಲ್ಲಿ ಕೊಯ್ಯುವ ಆತನು, ತೂರದೇ ಇರುವಲ್ಲಿ ನೀನು ಸಂಗ್ರಹಿಸಿಕೊಳ್ಳುವ ಆತನು ಅಂತ ನಿನಗೆ ನಾನು ಎಲ್ಲಿಯಪ್ಪ ಇದನ್ನ ಹಾಕಿದ್ರೆ ಏನಾಗುತ್ತೆ, ನಷ್ಟ ಆಗುತ್ತೆ ಅಂತೇಳಿ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಒಂದು ವೇಳೆ ದೇವರು ಹೇಳಿದ್ರೆ ಅಂತೇಳಿ ಅದನ್ನು ನಿನ್ನ ಬಡ್ಡಿಗೆ ಕೊಡಬಹುದಾಗಿತ್ತಲ್ಲ. ಅಲ್ಲಿ ಯಾಕಂದ್ರೆ ನಾನು ಇಷ್ಟು ಕಠಿಣ ಅಂತೇಳಿ ನೀನು ನೆನೆಸ್ತೀಯಲ್ಲ, ನಾನು ಬಂದು ಅದನ್ನ ಏನು ಮಾಡ್ತಾ ಇದ್ದೆ? ವಸೂಲಿ ಮಾಡ್ತಾ ಇದ್ದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕೊನೆಯದಾಗಿ ಪ್ರೇರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ